ನಾವು ಯಾರು ನಂಬಿಲ್ಲ. ಇದ್ದಿದ್ದು ಓಪನ್ ಹೇಳ್ತೇನೆ ನಾನು, ಯಾಕೆ ಸ್ಟ್ರೇಟ್ ಫಾರ್ವರ್ಡ್. ನಮ್ದು ನಿಮ್ದು ಗೆಳತನ ಕೂಡ ಒಂದು 20 ವರ್ಷ ಆತ್ರಿ, ಹೆಚ್ಚು ಕಡಿಮೆ 20 ವರ್ಷ ಆತ. ಈಗ ನಾವು ನಿಮ್ ನಂಬದಷ್ಟಕ್ಕೂ ಯಾರು ಮತ್ತೊಬ್ಬರು ನಂಬಕ್ ಹೋಗಿದ್ರಿ. ಯಾಕಂದ್ರೆ ಇದ್ದಿದ್ದ ನಾನು ಸ್ಟ್ರೇಟ್ ಆಗಿ ಹೇಳ್ಬಿಡ್ತೇನೆ. ಯಾಕೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಯಾವಾಗಿದ್ರು ಇದ್ರೆ ಹೇಳ್ಬಿಡ್ತೇನೆ. ಯಾಕಂದ್ರೆ ಕೆಲವೊಬ್ರು ಬೆಳೆಸೋದ್ರಿ ಬರೀ ತುಳ್ಯಾಕ್ ನೋಡ್ತಾರೆ. ನಾನು ಒಂದ್ಸಲ ಬಿಟ್ಟು 2 ಸಲ ಕೇಳ್ತೇನೆ ಅಷ್ಟೇ. ಅವ್ರ ಅದಕ್ಕೆ ಅವ್ರ ಸ್ಪಂದನೆ ಕೊಡ್ಲಿಲ್ಲ ಅಂದ್ರೆ ಅಷ್ಟೇ, ಅವ್ರು ಅಷ್ಟೇ ನಾವು ಅಷ್ಟೇ. ಹೆಂಗಿರ್ಬೇಕು ಏನಿಲ್ಲ. ಈಗ ನಾವು ಎಷ್ಟು ಜನಕ್ಕೆ ಸಹಕಾರ ಮಾಡ್ತೇವೆ, ಎಷ್ಟು ಜನಕ್ಕೆ ನಾವು ಈ ಒಂದು ಮಾರ್ಗದರ್ಶನ ಕೊಡ್ತೇವೆ, ನಮಗೆ ಗೊತ್ತಿಲ್ಲಾರ್ದಂಗ ನಾವು ಬೆಳೆದಿರ್ತೀವಿ, ನಮಗೆ ಗೊತ್ತಿರೋದಿಲ್ಲ. ಹೌದೌದು. ಅದಕ್ಕೆ ನಾವು ಏನೈತಪ್ಪ, ನೀವಾದ್ರು ಅಂತ ನಾ ಎಲ್ಲರಿಗೂ ಹೇಳೋದಿದೆ, ಅವರಲ್ಲಿ ಏನೋ ಅಪೇಕ್ಷೆ ಇರ್ಲಾರ್ದಂಗೆ ಸುಮ್ಮನೆ ನಮ್ಮ ಪ್ರಯತ್ನ ನಿರಂತರ ಸೇವೆ ಮಾಡ್ತಾ ಇರೋದು. ಬಟ್ ನಮ್ಗೆ ಏನ್ ಗೊತ್ತೈತಿ, ಇನ್ನೊಬ್ಬರಿಗೆ ಹಂಚಿದ್ರೆ ನಮ್ಗೆ ಇನ್ನೂ ಜ್ಞಾನ ಹೆಚ್ಚಿಗೆ ಆಗ್ತದೆ. ನಮ್ಮಲ್ಲಿ ಇಟ್ಕೊಂಡು ಹೋದ್ರೆ ಅದು ಏನು ಕೆಟ್ಟ ಹೋಗ್ತದೆ. ಈಗ ಒಂದು ಅಡಿಗೆ ಮಾಡಿದ್ರೆ ಮಾಡಿ ನಾವು ಇಟ್ಟಿಲ್ಲ ಅಂದ್ರೆ ಕೆಟ್ಟ ಹೋಗ್ತದೆ, ಅದೇನು ಮಾಡಕ್ಕಲ್ಲ, ಹಾಳಾಗ್ತದೆ. ಅದನ್ನ ನಾವು 4 ಜನಕ್ಕೆ ಉಣಿಸಿದ್ರೆ ಅವರೆಲ್ಲ ಹೊಟ್ಟೆ ತುಂಬ ಉಂಡ ಸಂತೋಷ ಪಡೋದಕ್ಕಿಂತ ತೃಪ್ತಿ ಮತ್ತೇನೈತ್ರಿ. ಹಂಗೆ. ಆದ್ರೆ ನೀವು ಒಂಥರ ಹೆಂಗೈತದ ನಿಮ್ ಸ್ವಭಾವ, ನೀವು ಹಣ ಗಳಿಸೋ ಬದ್ಲಿ ಜನನ ಬಹಳ ಗಳಿಸ್ತೀರಿ. ಏನು ಭಗವಂತನ ಆಶೀರ್ವಾದ ನಮ್ಗೆ ಏನೋ ಇಲ್ರಿ. ನಾನು ಅಬ್ಸರ್ವ್ ಮಾಡ್ಕೊಂತ ಇರ್ತೇನೆ. ನಾನು ನಿಮ್ಗೆ 20 ವರ್ಷ ಗೆಳತನ ಮಾಡಿಲ್ಲ ಅಂದ್ರೆ 20 ವರ್ಷ ಮಟನು ನಾವು ಹಿಂಗ ಅದೇವು ಅಂದ್ರೆ ಅದ ನಾ ಹೇಳಿದ್ದೇನ್ರಿ, ಒಂದ್ಸಲ ಬಿಟ್ಟು 2 ಸಲ ಕೇಳ್ತೇನೆ. ಆಮೇಲೆ ಅವ್ರಿಗೆ ಸ್ಪಂದನೆ ಕೊಡ್ಲಿಲ್ಲ ಅಂದ್ರೆ ಅವ್ರಷ್ಟೇ ನಾವು ಇಷ್ಟ. ಈ 20 ವರ್ಷದ ತನಾನು ಹಿಂಗ ನಡೆದೈತಿ, ನಾವು ಉಸಿರಿರೋ ಮಟ್ಟ ಹಿಂಗ ದೋಸ್ತಿ ಇರ್ಬೇಕಂದ್ರೆ ನೀವು ಹೆಂಗ ಸ್ಪಂದನೆ ಕೊಟ್ರಿ, ಅದಕ್ಕೆ ನಾವ್ ಹೆಂಗಿದೀವಿ ಅದೆಲ್ಲ ಪ್ರೇಕ್ಷಕರಿಗೆ ಗೊತ್ತಾಗ್ತದೆ. ಮಾಡೋಣ್ರಿ, ಎಲ್ಲರಿಗೂ ಮಾಡೋಣ, ನಿಮಗೂ ಮಾಡೋಣ. ನಿಮ್ಮಿಂದ ಇಂತ ಇನ್ನ 20 ಮಂದಿ ಬಂದ್ರು ಸಹಿತ ಎಲ್ಲರಿಗೂ ಒಂದು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತೈತಿ. ಮತ್ತೆ ದೇವ್ರು ನಮ್ಗೆ ಎಷ್ಟು ಕೊಟ್ಟಾನ, ನಮ್ಗೆ ಹೆಚ್ಚಿನಂತೂ ಕೊಡಕ್ಕಾಗಲ್ಲ. ದೇವ್ರು ಎಷ್ಟು ಕೊಟ್ಟಾನ ಅಷ್ಟ ಕೊಡ್ಬೇಕಾಗ್ತದೆ. ಮತ್ತೆ ಮಾಡೋದು ಎಲ್ಲರಿಗೂ ಮಾಡೋಣ್ರಿ. ಆಮೇಲೆ ನೀವಾದ್ರೂ ನಿಮ್ಮನ್ನ ಯಾರು ಬರ್ತಾರಲ್ಲ ಅವ್ರಿಗೆ ಎಷ್ಟು ಕೊಟ್ಟಾನ ದೇವ್ರ ಅಷ್ಟೇ ಮಾಡ್ಕೊಂತ ಬಂದು ನಮ್ಗೇನು ಗೊತ್ತೈತಿ ಒಂದು ಮಾರ್ಗದರ್ಶನ ಮಾಡ್ಕೊಂತ ಇದು ಕಲೆ ನಿರಂತರವಾಗಿ ಉಳಿಲಿ ಅನ್ನೋ ಒಂದು ಉದ್ದೇಶಕ್ಕೆ. ಯಾಕಂತಂದ್ರೆ ಈಗ ದುಡ್ಡು ಸಾಕಷ್ಟು ಮಂದಿ ಗಳಿಸ್ಬೋದು, ಆಮೇಲೆ ಈ ಕಲೆ ಗಳಿಸ್ಬೇಕಂದ್ರೆ ಭಾಳ ಕಷ್ಟ ಐತೆ. ಆಮೇಲೆ ಆಕಿ ದೇವಿ ಸರಸ್ವತಿ ಸಿಕ್ಕಾಗೆ ಒಲಿಂಗಿಲ್ಲ. ಆಕಿ ಅದರ ಶ್ರಮ ಅದೆಲ್ಲರಿಗೆ ಅದನ್ನ ಯಾರು ಅನುಭವಿಸಿರ್ತಾರ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಏನಪ್ಪಾ, ಇದು ನಮ್ಗೆ ಹಾಕಿದೆ ತಾಯಿಯ ಒಲ್ಲಾದ್ಮೇಲೆ ಅದನ್ನ ನಾವು ಇನ್ನೊಬ್ಬರಿಗೆ ಕೊಟ್ಟು ಹೋಗ್ಬೇಕಲ್ಲ, ಇಟ್ಕೊಂಡು ಹೋಗ್ಬಾರ್ದ ಅನ್ನೋದಷ್ಟೇ. ಈಗ ನೀವು ಈ ಸವಾಲ ಜವಾಬು ಭಜನಾ ಸ್ಪರ್ಧೆ ಆಗಲಿ ಅಥವಾ ಈ ತತ್ವದ ಭಜನಾ ಕಾರ್ಯಕ್ರಮಗಳಾಗಲಿ ಇವೇನಾದ್ರೂ ನಿಮಗೆ ಈಗಾದ್ರೂ ಮಾಡ್ತೀರಿ ಬಂದ್ರೆ? ಹೌದ್ರಿ, ಮಾಡ್ತೀವಿ. ಸವಾಲ್ ಜವಾಬ್ ಆಯ್ತು, ತತ್ವ ಭಜನಾ ಆಯ್ತು, ಆಧ್ಯಾತ್ಮಿಕ ಭಜನಾ ಪದಗಳಾಯ್ತು, ಆಮೇಲೆ ಎಲ್ಲರ ಜಾನಪದ ಮದುವೆ ಸಮಾರಂಭ ಆರ್ಕೆಸ್ಟ್ರಾ ಹೇಳಿದ್ರೆ ಹೋಗಿ ನಮ್ಮ ಕೈಲಿ ಎಷ್ಟೈತಿ ನಮ್ಮ ಕೈಲಿಂದ ತೋರಿಸ್ತೇವೆ. ಅಂದ್ರೆ ಈಗ ನಿಮ್ಮ ವೀಕ್ಷಕರಿಗೆ ನಂಬರ್ ಹೇಳ್ಬಿಡ್ರಲ್ಲ, ಡೈರೆಕ್ಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಬಿಡ್ಲಿ ವೀಕ್ಷಕರಿಗೆ. ಈಗ ಭಜನಾ ಸ್ಪರ್ಧೆಗಾಗಲಿ ಆಯ್ತು, ಜಾನಪದ ಆಯ್ತು, ಯಾವುದಕ್ಕಾದ್ರೂ ನೀವು ನಮ್ಮನ್ನ ಕರೆಸ್ಬೇಕಂದ್ರೆ ನನ್ನ ಫೋನ್ ನಂಬರ್ 9901745715. ಈ ನಂಬರಿಗೆ ಕರೆ ಮಾಡಿದ್ರೆ ನೀವು ಹೇಳಿದಂಥ ಊರಿಗೆ ಬಂದು ಭಜನಾ ಸೇವೆ ಸಲ್ಲಿಸಿ ಬರ್ತೀವಿ. ಎಲ್ಲ ವೀಕ್ಷಕರಿಗೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ, ಇಂಥ ಕಲಾವಿದರನ್ನ ಇವ್ರಿಗೆಲ್ಲರಿಗೆ ಒಂದು ಅವಕಾಶಗಳನ್ನು ಕೊಡೋಣ. ನಿಮ್ಮೂರಲ್ಲಿ ಜಾತ್ರೆ ಯಾವುದೇ ಸಮಾರಂಭಗಳಿದ್ರೆ ಇವರಿಗೆ ಭಜನಾ ಕಾರ್ಯಕ್ರಮ ಆಗಲಿ, ಆರ್ಕೆಸ್ಟ್ರಾದಲ್ಲಿ ಹಾಡೋದಾಗಲಿ, ಅವ್ರಿಗೆ ಅವ್ರ ನಂಬರಿಗೆ ಕರೆ ಮಾಡಿದರೆ ಅವ್ರು ಬಂದು ನಿಮ್ಮ ಊರಿಗೆ ಬಂದ ನಿಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾರೆ ಅಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ತೇವೆ. ಈಗ ಸಂತೋಷ್ ಮಾಸ್ತರ್ ಅವರ ಈಗ ಇಲ್ಲಿ ಮಟ್ಟ ಅಂತೂ ಸಂದರ್ಶನವನ್ನು ಮಾಡಿದ್ವಿ. ಆಮೇಲೆ ಈಗ ನೀವು ಇಷ್ಟೆಲ್ಲ ಸಾಕಷ್ಟು ಈ ಭಜನಾ ಆಗಿರ್ಬೋದು, ಜಾನಪದ ಆಗಿರ್ಬೋದು, ಸಾಕಷ್ಟು ಈ ಕಲಾ ಸೇವೆಯನ್ನು ಮಾಡ್ತಾ ಬಂದಿರಿ. ಇನ್ನೂ ಏನಾದರೂ ನಿಮ್ದು ಆಸೆ ಏನಾದರೂ ಇನ್ನೂ ಮಾಡಬೇಕಂತ ಅನಿಸಿದ್ರೆ ಅದು ಯಾವುದು? ಹೌದ್ರಿ, ನನಗೆ ಇನ್ನ ಜಾನಪದದೊಳಗೆ ಹೆಸರು ಮಾಡ್ಬೇಕು, ಭಜನಾದೊಳಗೂ ಹೆಸರು ಮಾಡ್ಬೇಕು ಅಂತ ಐತ್ರಿ. ಆದ್ರೆ ಇನ್ನೊಂದು ಇದ್ದಿದ್ದು ಹೇಳ್ತೇನೆ ನೋಡ್ರಿ, ನಾನು ಉಸಿರು ಇಡೋದ್ರೊಳಗೆ 1 ಸಲ ಹಾವೇರಿ ಜಿಲ್ಲಾದೊಳಗೆ ಹೋಗಿ ಮಾಡ್ಬೇಕಂತ ನನಗೆ ಇಷ್ಟ ಐತಿ. ಯಾಕಂದ್ರೆ ಅಲ್ಲಿ ಭಜನಾ ಕೂಡಿಸ್ತಾರಲ್ರಿ, ಭಾಳ ಚಂದ
ಕಟ್ಟುನಿಟ್ಟಿನಾಗಿ ಇಟ್ಟಿರ್ತಾರ. ಆಮೇಲೆ ಅಲ್ಲಿ ಯಾರ ಮಾಸ್ತರಂದು ಬಿಡೆ ಇಡುದಿಲ್ಲ, ಕರೆಕ್ಟ್ ಓಪನ್ ಕಂಡು ತುಂಡು ಹೇಳ್ತಾರೆ ಅವ್ರು. ಹಂಗಿದ್ರೆ ಮಾಡಾಕ ಇಂಟ್ರೆಸ್ಟ್ ಅನಿಸ್ತೈತಿ. ಆಮೇಲೆ ಒಬ್ಬ ಕಲಾವಿದರ ಧೈರ್ಯನೂ ಅಲ್ಲೇ ಬರ್ತೈತಿ, ಅಲ್ಲಿ ಎದಿಗುದಿನೂ ಅಲ್ಲೇ ಆಗತ್ತೆ. ಯಾಕಂದ್ರೆ ಅಂತ ಕಷ್ಟದೊಳಗೆ ಹೋಗಿ ನಾವು ಮಾಡಿ ಬಂದ್ರೆ ಅಂದ್ರೆ ನಮ್ಮ ವಿದ್ಯೆ ನಮಗೂ ಗೊತ್ತಾಗತ್ತೆ. ನಾನು ಎದ್ರಾಗ ಫೇಲ್ ಅದೀನಿ, ಎದ್ರಾಗ ಪಾಸ್ ಅದೀನಿ, ಜನಕ್ಕೆ ಹೆಂಗ್ ಹಿಡಿಸ್ತೀವಿ, ಹೆಂಗಿಲ್ಲ ಅಂದ್ರೆ ಇದಾಕವಿ ಅಂತ ಹೇಳಿ ಹಂಗ ಹಾವೇರಿ ಜಿಲ್ಲಾ ಮೇಲೆ ಸ್ವಲ್ಪ ನಂಗೆ ಅಭಿಮಾನ. ಯಾಕಂದ್ರೆ ಧಾರವಾಡ ಜಿಲ್ಲಾನು ಬಿಟ್ಟು ಕೊಡಕ್ ಹೋಗಲ್ರಿ. ಯಾಕೆ ಹೇಳ್ರಿ, ನಾನು ಧಾರವಾಡ ಜಿಲ್ಲಾದಾಗ ಅಷ್ಟ ಸ್ವಲ್ಪ ಮಂದಿ ಮಾಡ್ತಿದ್ದಾರೆ. ಈಗ ಹಾವೇರಿ ಜಿಲ್ಲಾದೊಳಗೆ ಅಂದ್ರೆ ಅಲ್ಲಿ ಕಂಡು ತುಂಡು ಇಡ್ತಾರೆ. ಅದು ನನಗೆ ಬಹಳ ಇಷ್ಟ. ಯಾಕಂದ್ರೆ ನಾವು ಯೂಟ್ಯೂಬ್ ಚಾನಲ್ ಒಳಗೆ ವಿಡಿಯೋದಾಗ ನೋಡ್ತಿರ್ತೀವ್ರಿ, ಇಂಥ ಮಾಸ್ತರಿಗೆ ಇದ್ದ ಇಂಥ ಮಾಸ್ತರ್ ಶೋಧ ಅಂತ ಓಪನ್ ಹೇಳ್ತಾರೆ ಇವ್ರು. ಹಂಗಿದ್ರೆ ನಮಗೂ ಇಷ್ಟ ಅನ್ಸ್ತೈತ್ರಿ. ಯಾಕಂದ್ರೆ ನಮ್ಮನ್ನ ನಾವು ಅಲ್ಲಿ ಅಳ್ಕೊಂಡ್ ಬರ್ದು ಬಿಡ್ತೇವೆ. ಅಂದ್ರೆ ಈಗ ನಿಮ್ದ ನಾನು ಈಗೆಲ್ಲ ಧಾರವಾಡ ಜಿಲ್ಲಾದೊಳಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟೇವಿ. ಹಾವೇರಿ ಜಿಲ್ಲಾಕ್ಕೆ ಹೋಗಿ ಮಾಡಬೇಕಪ್ಪ ನಾವು ಅನ್ನೋಂಥದ್ದು ಇನ್ನು ಉತ್ತರ ಕರ್ನಾಟಕದ ಕರೆಕ್ಟ್. ಓಕೆ, ಈಗ ಸಾಕಷ್ಟು ನಾವು ಈಗೆಲ್ಲ ಗುರುತಿಸ್ಕೊಂಡಿದ್ದು ಈ ಭಜನಾ ಏನು ಕಲೆ ಐತಿ ಅದರಿಂದ. ಈಗ ನಿಮಗೆ ಈ ಭಜನಾ ಮಾಸ್ತರ್ ಒಳಗೆ ಯಾರು ನಿಮಗೆ ಇಷ್ಟ ಅಥವಾ ಯಾರ ಕಲೆ ನಿಮಗೆ ಲೈಕ್ ಅನಿಸೈತಿ, ಅದನ್ನ ನಮ್ಮನ್ನ ಬಿಟ್ಟು ಯಾರದಾದ್ರೂ ನಿಮಗೆ ಬೇಕಾದ ನಿಮಗೆ ಯಾರ ಕಲೆ ಲೈಕ್ ಅನಿಸೈತಿ ಅದನ್ನ ಹೇಳ್ಬೋದಲ್ಲ. ಈಗ ಯಾರ ಕಲೆ ಅನ್ನಕೇಳ್ರಿ, ನನಗೆ 7-8 ಮಂದಿ ಮಾಸ್ತರ್ಗಳ ಮೇಲೆ ಬಹಳ ಅಭಿಮಾನ ಐತ್ರಿ. ಜೋಡಳ್ಳಿ ಮಹದೇವಣ್ಣರಾಯ್ತು, ರಮೇಶ್ ಗುರುಗಟ್ಟೆ ಆಯ್ತು, ಮಮದಾಪುರ ಚಂದ್ರಣ್ಣ ಗುರುಗಳಾಯ್ತು, ಆಮೇಲೆ ಹರಕುನಿ ಹಾಜಿ ಗುರುಗಳಾಯ್ತು, ಆಮೇಲೆ ಹಂಚನಾಳ ರಮೇಶ್ ಅಣ್ಣರಾಯ್ತು, ಆಮೇಲೆ ಜೋಡಳ್ಳಿ ರವಿ ಅಣ್ಣರಾಯ್ತು, ಇನ್ನು ಆಮೇಲೆ ಪರಶುರಾಮ್ ದೇಗಾಂವ್ ಅವರದಾರಿ, ಆಮೇಲೆ ಶ್ರವಣ್ ಕುಮಾರ್ ಅಂತ ಹೇಳಿ ಒಬ್ಬರದಾರ. ಎಲ್ಲರ ಮೇಲೆ ಅಭಿಮಾನ ಐತಿ. ಆದ್ರೆ ನಮ್ಗ ಒಬ್ಬರದ ಹೇಳ್ಬೇಕಲ್ಲ, ಈಗ ಒಬ್ಬರದಂದ್ರೆ ನಮ್ಮ ತಲೆ ಮೇಲೆ ಭಾರ ಐತಿ. ಇಲ್ಲ, ಎಲ್ಲ ಕಲಾವಿದರು ಒಳ್ಳೆ ಕಲಾವಿದರು ಅದಾರ, ಹಿರಿಯ ಕಲಾವಿದರು ಅದಾರ, ಅವ್ರಿಗೆಲ್ಲರಿಗೆ ಗೌರವ ಕೊಡೋದು ಒಂದು ಒಳ್ಳೇದ. ಆದ್ರೆ ಅದರೊಳಗೆ ಯಾರ ಕಲೆ ನಿಮ್ಗೆ ಲೈಕ್ ಅನ್ಸೈತಿ? ಅದ್ರೊಳಗ ಅನ್ನಕ್ರಿ, ನಾನು ಭಜನೆ ಕಲಿಬೇಕನ್ನೋ ಟೈಮಿನಾಗ ನನಗೆ ಭಾಳ ಸಂಗೀತದ ಹುಚ್ಚು ಹಿಡಿಸ್ದವ್ರಂದ್ರೆ ನೋಡಿದಂದ್ರೆ ಕುರುಬಟ್ಟಿ ರಮೇಶ್ ಅಣ್ಣ ಅಂದ್ರಿ. ಅವ್ರದ್ದು ಭಜನೆ ಎಲ್ಲೇ ಇರ್ಲಿ, ಅದ್ 50 ಕಿಲೋಮೀಟರ್ ಇಲ್ಲ 100 ಕಿಲೋಮೀಟರ್ ಇಲ್ರಿ, ಅಲ್ಲಿ ಹೋಗಕ್ 2 ತಾಸು 3 ತಾಸು ತಡಿ ಐತಿ ಅಂದ್ರು ಕಾಲೇಜ್ 5 ಗಂಟೆಗೆ ಮುಗಿತಂದ್ರೆ ಆ ಕಾಲೇಜ್ ಬ್ಯಾಗ್ ತೊಗೊಂಡ್ ಸೀದಾ ಭಜನೆ ಕೇಳಕ್ ಹೋಗಿದ್ದೆ ನಾ. ಅವ್ರ ಭಜನೆ ನೋಡಕ್ ಬಾಳ ಕಡೆ ಹೋಗಿನ್ರಿ ನಾನು ಅವ್ರ ಭಜನೆ ನೋಡಕ್. ಅವ್ರನ್ನ ಒಂಥರ ನನಗೆ ಶೇಖಪ್ಪ ಕಡಕೊಪ್ಪದವ್ರು ಹೆಂಗ ಗುರುಗಳಲ್ರಿ, ಅವ್ರಿಗೆ ಕೊಟ್ಟ ಸ್ಥಾನನು ಅವ್ರು ನನ್ನ ಮನಸ್ಸಲ್ಲಿ ಕೊಟ್ಟಿನಿ ನಾ ಕುರುಬಟ್ಟಿ ರಮೇಶ್ ಅಣ್ಣನಿಗೆ. ಅವ್ರು ಯಾಕಂದ್ರೆ ಅವ್ರು ಹಾಡುವಂತ ಆಧ್ಯಾತ್ಮಿಕ ಪದಗಳು, ಆಮೇಲೆ ಶರೀರದ ಮೇಲೆ ಅವ್ರು ಕೇಳುವಂತ ಸವಾಲು, ಎದುರಾಳಿ ಕೇಳಿ ಸವಾಲಿಗೆ ಉತ್ತರ ಕೊಡುವಾಗ್ರಿ ಮೈಯಾಗಿ ಕುಲ್ಲ ನೆಟ್ಗಾಗ್ಬೇಕ್ರಿ. ಅಷ್ಟು ಚಂದ ಅವ್ರ ಭಜನಿ ಸಂಪ್ ಅಂದ್ರು ಕೇಳೋರ್ಗೆ ಇಂಪ್ ಅನಿಸ್ಬೇಕು, ಹಂಗ ಮಾಡ್ತಿದ್ರಿ ಗುರು. ಆಮೇಲೆ ಈಗ ನೀವು ಸಾಕಷ್ಟು ಜನಪದ ಹಾಡುಗಳನ್ನು ಹಾಡಿದ್ರಿ. ಆಮೇಲೆ ಈಗೆಲ್ಲ ಯಂಗ್ ಸ್ಟಾರ್ಗಳಿಗೆ ಜನಪದ ಬೇಕು. ಆಮೇಲೆ ಈಗ ನಿಮ್ಗೆ ಜನಪದ ಸಿಂಗರ್ ಯಾರ ಕಲೆ ನಿಮ್ಗೆ ಲೈಕ್ ಅನ್ಸೈತಿ? ಜನಪದ ಒಳಗೆ ಬಂದ್ರಿ, ಆಮೇಲೆ ನರೇಂದ್ರ ಬಸವರಾಜ್ ಅಂತ ಗುರುಗಳದಾರ, ಅವ್ರು ಅದಾರ. ಆಮೇಲೆ ಶಬ್ರಿ ಡಾಂಗಿ ಅಂತೇಳಿ ಅವರು ಹೌದು ನಂಗೆ ಹೆಸರು ಮಾಡ್ಯಾರ. ಅದ್ರೊಳಗೆ ಒಬ್ಬರದ್ದು ಹೇಳ್ಬೇಕಲ್ಲ. ಅದ್ರೊಳಗೆ ಒಬ್ಬರದಂದ್ರೆ ಕಲಾವಿದರು, ಜಾನಪದ ಕಲಾವಿದರು ಸಾಕಷ್ಟು ಮಂದಿ ಹೆಸರು ಮಾಡ್ಯಾರ. ಎಲ್ಲರೂ ಸಾಕಷ್ಟು ಶ್ರಮಪಟ್ಟ ಒಂದು ಅದನ್ನ ಸೇವಾ ನಿರಂತರ ನಡೆಸ್ಕೊಂಡು ಹೊಂಟಾರ, ಮೇಲಿಂದ ನಡೆಸಿದವರು ಅದಾರ. ಅಂದ್ರೆ ಈಗ ನಿಮ್ಗೆ ಲೈಕ್ ಅನ್ಸಿದ್ದ ಯಾರ ಕಲೆ ನಿಮ್ಗೆ ಇಷ್ಟ ಆಗೈತಿ? ನಮಗೆ ನರೇಂದ್ರ ಬಸವರಾಜ್ ಅವ್ರು ಅದಾರಲ್ರಿ, ಅವರು ಹಾಡು ಅಡ್ಡಿ ಇಟ್ಟು ಸಾಹಿತ್ಯ ಅಂದ್ರೆ ಅಡ್ಡಿ ಇಟ್ಟು ಕೊಡ್ತಾರೆ. ಇಲ್ಲಿಯವರೆಗೂ ನಮ್ಮ ಕರುನಾಡ ರತ್ನಗಳು ಯೂಟ್ಯೂಬ್ ಚಾನಲ್ಗೆ ಈ ಒಂದು ಸಂದರ್ಶನವನ್ನು ನೀಡಿರ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಶಿಗಟ್ಟಿ ಗ್ರಾಮದ ಸಂತೋಷ್ ಮಾಸ್ತರ್ ಶಿಗಟ್ಟಿ ಅವರು ಈ ಒಂದು ಸಂದರ್ಶನವನ್ನು ನೀಡಿದ್ದಕ್ಕಾಗಿ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವು ಮತ್ತು ಸಂತೋಷ್ ಮಾಸ್ತರ್ ಶಿಗಟ್ಟಿ ಅವ್ರದ್ದು ಒಂದು ಹೆಚ್ಚು ಕಡಿಮೆ ಒಂದು 20 ವರ್ಷದಿಂದ
ನಮ್ಮ ಒಂದು ಸ್ನೇಹ ಮತ್ತು ಇವರು ಒಂದು ಒಳ್ಳೆಯ ಕಲಾವಿದರು, ನಮ್ಮಕ್ಕಿಂತ ಹಿರಿಯ ಕಲಾವಿದರು. ಯಾಕಂದ್ರೆ ಇವರು ಸಣ್ಣ ವಯಸ್ಸಿನೊಳಗೆ ಏನೋ ಒಂದು ಸೇವಾ ಮಾಡ್ಕೊತ ಬಂದಾರ. ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ. ಮತ್ತು ಅವ್ರದ್ದೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಯಾರ. ಸಂತೋಷ್ ಸಿಗಟ್ಟಿ ಆಡಿಯೋ ವಿಡಿಯೋ ಅಂತೇಳಿ ಹೊಸ ಯೂಟ್ಯೂಬ್ ಚಾನಲನ್ನು ತಯಾರು ಮಾಡ್ಯಾರ. ಈಗ ಮುಂದೆ ಅವರೆಲ್ಲ ಹೊಸ ಹೊಸ ಹಾಡುಗಳು ಅವ್ರ ಚಾನಲಲ್ಲಿ ಬರ್ತಾವೆ. ಎಲ್ಲರೂ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ನಿಮ್ಗೆ ಕೇಳ್ತಾ, ಎಲ್ಲ ಕಲಾವಿದರಿಗೆ ಸಪೋರ್ಟ್ ಮಾಡಿರಿ, ಬೆಳೆಸ್ರಿ ಅಂತ ಕೇಳ್ತಾ ತಮಗೆ ಮತ್ತೊಮ್ಮೆ ಕೈ ಮುಗಿದ್ಕೊಳ್ತೇವೆ. ಎಲ್ಲರಿಗೂ ಸಂತೋಷ್ ಶಿಗಟ್ಟಿಯರ ವಿನಂತಿ ಏನಂದರೆ, ಈಗ ನಮ್ಮ ಕರುನಾಡ ರತ್ನಗಳು ಯೂಟ್ಯೂಬ್ ಚಾನಲ್ ಬಗ್ಗೆ ನಮ್ಮ ಸಂದರ್ಶನ ಕರೆಸಿ ನಮ್ಮನ್ನು ಪರಿಚಯ ನಿಮಗೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಸದಾನಂದ ಗುರುಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತು ಈ ಚಾನಲ್ದೊಳಗೆ ಇನ್ನೂ ಸಾಕಷ್ಟು ಕಲಾವಿದರ ಸಂದರ್ಶನ ನಿಮ್ಗೆ ಮಾಡಿಸ್ಕೊಡ್ತಾರೆ. ಯಾಕಂದರೆ ಸಾಕಷ್ಟು ಮಂದಿ ಕಲಾವಿದರು ಹೆಂಗೆ ಬೆಳೆದರು, ಅವ್ರ ಸ್ಟೋರಿ ಏನಂತೇಳಿ ನೀವು ನೋಡ್ಬೇಕಂದ್ರೆ ಈ ಕರುನಾಡ ರತ್ನಗಳು ಅಂತ ಯೂಟ್ಯೂಬ್ ಚಾನಲ್ ಐತಲ್ಲ, ಅದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ.